ರಾಜಧಾನಿ ಬೆಂಗಳೂರಲ್ಲಿ ಕಿರುತೆರೆ ನಟಿಯೊಬ್ಬರು ಆಕ್ಸಿಡೆಂಟ್ ಮಾಡಿದ್ದಾರೆ ಅನ್ನುವಂತ ಆರೋಪಕ್ಕೆ ಸಂಬಂಧಿಸಿದಂತೆ ಈಗ ಸ್ವತಃ ಆ ನಟಿಯೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆವತ್ತು ನಾನು ಯಾವ ವಾಹನಕ್ಕೂ ಕೂಡ ಡಿಕ್ಕಿ ಹೊಡೆದಿಲ್ಲ, ಅವರೇ ಬಂದರು ನನ್ನ ಕಾರು ಮುಂದೆ ನಿಲ್ಲಿಸಿ ಕಿರಿಕ್ ಮಾಡಿದರು ಅಂತ ಆರೋಪ ಹೊತ್ತಿರುವಂತ ನಟಿ ಲಕ್ಷ್ಮೀ ಸಿದ್ದಯ್ಯ ಮಾತನಾಡಿದ್ದಾರೆ. ಆವತ್ತಾಗಿರೋದು ಸಣ್ಣ ವಿಚಾರ, ಅದನ್ನು ದೊಡ್ಡ ವಿಷಯವಾಗಿ ಮಾಡಿದ್ದಾರೆ. ನನ್ನ ಮೇಲೆ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೆಂಗಳೂರು ಟ್ರಾಫಿಕ್ನಲ್ಲಿ ಸ್ಪೀಡಾಗಿ ಹೋಗೋದಕ್ಕಾಗಲ್ಲ, ನಾನು ಇದೆಲ್ಲದಕ್ಕೂ ಕೂಡ ಕೋರ್ಟ್ನಲ್ಲಿ ಉತ್ತರ ಕೊಡ್ತೀನಿ ಅಂತ ಲಕ್ಷ್ಮೀ ಸಿದ್ದಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಟಿ ಲಕ್ಷ್ಮೀ ಸಿದ್ದಯ್ಯ ಅವರನ್ನ ನಮ್ಮ ಪ್ರತಿನಿಧಿ ಲೋಕೇಶ್ ಮಾತನಾಡಿಸಿದ್ದಾರೆ, ನೋಡೋಣ. ಬೈಕ್ ಒಂದಕ್ಕೆ ಡಿಕ್ಕಿ ಹೊಡೆದ ವಿಚಾರದಲ್ಲಿ ಈಗ ಲಕ್ಷ್ಮೀ ಸಿದ್ದಯ್ಯ ಅವರ ವಿರುದ್ಧ ಒಂದು ಆರೋಪವನ್ನು ಕೇಳಿ ಬಂದಿತ್ತು. ಸೊ ಸದ್ಯಕ್ಕೆ ನಮ್ಮ ಜೊತೆಗೆ ಈಗ ಲಕ್ಷ್ಮೀ ಸಿದ್ದಯ್ಯ ಅವರು ಇದ್ದಾರೆ. ಅವತ್ತು ಏನಾಯಿತು ಅಂತ ಒಂದಷ್ಟು ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬರೋಣ. ಮೇಡಮ್, ಮೊದಲಿಗೆ ನಿಮ್ಮ ಒಂದು ಕಾರು ಒಂದು ಬೈಕಿಗೆ ಡಿಕ್ಕಿ ಹೊಡೆದಿದೆ ಅಂತದ್ದು, ಆ ಒಂದು ಆರೋಪದ ಬಗ್ಗೆ ನಿಮ್ಮ ಒಂದು ಫಸ್ಟ್ ರಿಯಾಕ್ಷನ್. ಮೊದಲನೇದಾಗಿ ನಮಸ್ಕಾರ. ಅವತ್ತಿನ ದಿನ ನಾನು ಯಾವ ವೆಹಿಕಲ್ಗೂ ನಾನು ಡಿಕ್ಕಿ ಹೊಡೆದಿಲ್ಲ. ಅದು ಬಂದು ಅವರಾಗೆ ಮುಂದೆ ನಿಲ್ಲಿಸಿ ಕಿರಿಕ್ ಶುರು ಮಾಡಿ ಅವರಿಂದ ನನ್ನ ಕಾರ್ಗೂ ಡ್ಯಾಮೇಜ್ ಆಯಿತು. ಸೊ ಇವಾಗ ಹೋಗ್ತಾ ಇರೋ ಗಾಡಿ ಮುಂದೆ ಸಡನ್ನಾಗಿ ಗಾಡಿ ನಿಲ್ಲಿಸಿದ್ರೆ ಡ್ಯಾಮೇಜ್ ಆಗೇ ಆಗುತ್ತಲ್ವಾ. ಸೊ ಅದು ಏನು ಜಾಸ್ತಿನೂ ಆಗಿಲ್ಲ, ಅವ್ರಿಗೆ ಜಸ್ಟ್ ಟಚ್ ಆಗಿದ್ದಷ್ಟೇ. ಅಷ್ಟಕ್ಕೆ ಅವರು ಒಂದು ದೊಡ್ಡ ಇಶ್ಯೂಸ್ ಮಾಡಿ ನಾನು ಅವತ್ತು ಕಾರಿಂದ ಕೆಳಗಡೆನೂ ಸಹ ಇಳ್ದಿಲ್ಲ. ನಾನು ಅವ್ರ ಕಪಾಳಕ್ಕೆ ಹೊಡೆದಿದ್ದೀನಿ, ಕೈ ತಿರುಚಿದ್ದೀನಿ, ಅವ್ರ ಮೊಬೈಲ್ ಕಿತ್ಕೊಂಡು ಹೋಗಿದ್ದೀನಿ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಹುಡುಗಿರು ಇನ್ನೂ ಚಿಕ್ಕ ವಯಸ್ಸಿಗೆ ಇಷ್ಟು ಸುಳ್ಳುಗಳು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಮೇಲೆ ಅದೊಂದು ಇವಾಗ ಬೆಂಗಳೂರು ಟ್ರಾಫಿಕ್ ಅಂದರೆ ಬಂಪರ್ ಟು ಬಂಪರ್ ಮೂವ್ ಆಗುತ್ತೆ. ಅವ್ರು ಹೇಳೋದು ಫಾಸ್ಟಾಗಿ ಬಂದರು ಅಂತ. ಇವಾಗ ನೀವೇ ಹೇಳಿ, ಒಂದು 5:45-6 ಗಂಟೆ ಹೊತ್ತಿಗೆ ಮೈಸೂರು ರೋಡು ಹೆಂಗಿರುತ್ತೆ? ಜ್ಞಾನಭಾರತಿ ರೋಡು ಬಂಪರ್ ಟು ಬಂಪರ್ ಮೂವ್ ಆಗ್ತಿತ್ತು. ಆ ಟೈಮಲ್ಲಿ ಯಾರು ಯಾವ ಫಾಸ್ಟಾಗೂ ಹೋಗೋಕ್ಕಾಗಲ್ಲ, 20 ಮೇಲೆ ಹೋಗೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ಎಲ್ಲ ಸುಳ್ಳು ಹೇಳಿದ್ದಾರೆ. ಪ್ಲಸ್ ನಾನು ಕುಡ್ಕೊಂಡು ಡ್ರೈವ್ ಮಾಡ್ತಿದ್ದೆ ಅಂತ ಹೇಳ್ತಾರೆ. ನಾನು ಅವತ್ತು ನೈಟ್ ಶೂಟ್ಗೆ ಹೋಗ್ತಾ ಇದ್ದೀನಿ. ಯಾರು ಕುಡ್ಕೊಂಡು 5:45 ಕುಡ್ಕೊಂಡು ಶೂಟಿಂಗ್ ಹೋಗ್ತಾರ ನೈಟ್ ಶೂಟ್ಗೆ ಯಾರಾದರೂ? ಎಲ್ಲ ಸುಳ್ಳು. ಅವ್ರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಹಿಡಿದು ಪ್ರತಿಯೊಂದು ಸುಳ್ಳು. ಇನ್ನೇನು ಹೇಳಿ, ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ. ಆ್ಯಕ್ಚುಲಿ ಕೋರ್ಟಲ್ಲಿ ನಾನು ಬೇಲ್ ತೊಗೊಂಡಿದ್ದೀನಿ. ಅದಾದಮೇಲೂ ಅವರು 3 ತಿಂಗಳಾದಮೇಲೆ ಇಲ್ಲಿ ಮೀಡಿಯಾಗೆ ಬಂದಿದ್ದಾರೆ ಅನ್ನೋದು ನನಗೆ ಏನಕ್ಕೆ ಅಂತಲೇ ಅರ್ಥ ಆಗ್ತಿಲ್ಲ. ಈಗ ಏನೇ ನಾನು ಅವ್ರಿಗೆ ಉತ್ತರ ಕೊಡಬೇಕು ಅಂದರೂ ಕೋರ್ಟಲ್ಲೇ ತಾನೇ ಕೊಡಬೇಕು. ಬಟ್ ಸುಮ್ಮನೆ ಆ ಥರ ಯಾವ ಕಾರಣಕ್ಕೋಸ್ಕರ ಆರೋಪ ಮಾಡ್ತಾರೆ? ಯಾಕೆಂದ್ರೆ ಹಿಂದ್ಗಡೆಯಿಂದ ಬಂದು ಗುದ್ದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲ, ಸೌಜನ್ಯಕ್ಕಾದ್ರೂ ಅವರು ಕೆಳಗಡೆ ಇಳಿದು ಏನಾಯ್ತು ಎತ್ತ ಅಂತಲೂ ನೋಡಿದೆ, ಅವರು ಬಾಯಿ ಬಂದಂಗೆ ಮಾತಾಡಿದ್ದಾರೆ ಅಂತ ಹೇಳ್ತಾರೆ. ಡೋರ್ ತೆಗಿಯೋಕ್ಕಾಗಲಿಲ್ಲ, ಯಾಕೆಂದರೆ ನನಗೆ ಡಿವೈಡ್ರ್ ಇತ್ತು. ಡಿವೈಡ್ರಲ್ಲಿ ನಂಗೆ ಡೋರ್ ಓಪನ್ ಮಾಡಿ, ಯಾಕೆಂದರೆ ಫುಲ್ ರೈಟಲ್ಲಿದ್ದೆ. ನಾನು ಹೇಳಿದ್ನಲ್ಲ, ಬಂಪರ್ ಟು ಬಂಪರ್ ಮೂವ್ ಆಗ್ತಿತ್ತು, ಮಧ್ಯದಲ್ಲೂ ಇರಲಿಲ್ಲ. ನಾನು ಫುಲ್ ರೈಟಲ್ಲಿದ್ದೆ, ಡಿವೈಡ್ರ್ ಇತ್ತು. ನಂಗೆ ಡೋರ್ ಓಪನ್ ಮಾಡಿ ಕೆಳಗಡೆ ಇಳಿಯೋಕ್ಕಾಗಲಿಲ್ಲ. ಅವರು ರೆಕಾರ್ಡ್ ಮಾಡಿರೋ ವಿಡಿಯೋದಲ್ಲಿ ನೋಡಿ ನನಗೆ ಕೆಳಗಡೆ ಇಳಿಯೋಕ್ಕೋಗಲಿಲ್ಲ. ನಾನು ಹಿಂಗೆ ಬಗ್ಗಿನೇ ಮಾತಾಡ್ತಾ ಇದ್ದೀನಿ. ಅವಾಚವಾಗಿ ಮಾತಾಡಿದ್ದೀರಿ ಅಂತ ಅಂದ್ಬಿಟ್ಟು ಅವ್ರು ಮಾತಾಡಿಲ್ವಾ? ಈಗ ಯಾರು ಬೈಸ್ಕೊಂಡು ಸುಮ್ಮನೆ ಇರ್ತಾರೆ? ಸುಮ್ಮನೆ ಬಂದು ನಿಲ್ಲಿಸಿ ಕಿರಿಕ್ ಮಾಡುವಾಗ ಈಗ ನೀವು ಸುಮ್ಮನೆ, ಇವಾಗ ನಾನು ನಿಮಗೆ ಕೆಟ್ಟದಾಗ ಮಾತಾಡೋಕೆ ಶುರು ಮಾಡ್ತೀನಿ, ನೀವು ಸುಮ್ಮನೆ ಇರ್ತೀರಾ? ನೀವು ಮಾತಾಡ್ತಿರತ್ತಾರೆ. ಆ ಕೋಪದಲ್ಲಿ ಬಿಸಿಲಿ ಮಾತಾಡ್ತಾರೆ ಎಲ್ಲ. ಈಗ ನಾನು ಬರೀ ಕೆಟ್ಟ ಮಾತೇ ಮಾತಾಡಿದೆ, ಯಾಕೆ ನಾನೊಬ್ಳು ಮನುಷ್ಯ ಅಲ್ವಾ? ಅವರು ಹೆಣ್ಮಕ್ಳ ನನಗೆ ಗೊತ್ತಾಗಲ್ವಾ ಅಷ್ಟು? ಮಾತು ಸ್ಟಾರ್ಟಿಂಗಲ್ಲೇ ಯಾರಾದರೂ ಕೆಟ್ಟದಾಗ ಮಾತಾಡ್ತಾರೆ. ಅವರು ಮಾತಾಡಿದ್ರು, ಹಾರ್ಷಾಗಿ ಮಾತಾಡಿದ್ರೆ ನಾನು ಮಾತಾಡಿದೆ ಅಷ್ಟೇ. ಹೊಡೆದಿದ್ದಾರೆ, ಕೈಯಲ್ಲಿ ರಕ್ತ ಬರತ್ತಾರೆ. ಅದೇ ನಾನು ಹೇಳಿದ್ದು, ಈ ಕೆಳಗೆ ಇಳಿಯೋದಕ್ಕೆ ಆಗಲ್ಲ ಅಂಥದ್ರಲ್ಲಿ ಅವ್ರಿಗೆ ಹೋಗಿ ಕೈ ತಿರುಗಿಸಿ ನಾನು ಕಪಾಳಕ್ಕೆಲ್ಲ ಹೊಡೆಯೋಕ್ಕಾಗತ್ತಾ? ನೀವೇ ಹೇಳಿ. ಅವ್ರು ಹಾಕಿರೋ ವಿಡಿಯೋಲೇ ನೋಡಿ, ಅದರಲ್ಲೇ ಗೊತ್ತಾಗುತ್ತೆ. ಕಂಪ್ಲೇಂಟ್ ಆಗಿ 3 ತಿಂಗಳಾಗಿದೆ, ಇಲ್ಲಿವರೆಗೂ ಕೂಡ ಠಾಣೆಗೆ ತನಕ ಹೋಗಿಲ್ಲ ಅಂತ ಅಂದ್ಬಿಟ್ಟು. ಯಾಕೆ ಹೋಗಿಲ್ಲ? ಅವ್ರು ಹೇಳಿದ್ರು, ಪೊಲೀಸ್ನವರು ಅವ್ರ ಕರ್ತವ್ಯ ಅವ್ರು ಮಾಡಿದ್ರು. ನಮ್ಮ ಮನೆ ಹತ್ತಿರಕ್ಕೆ ಪೊಲೀಸವ್ರನ್ನ ಕಳಿಸಿದ್ರು. ನಾನು ಆ ಟೈಮಲ್ಲಿ ಶೃಂಗೇರಿ ಕೊಪ್ಪಲ್ ಶೂಟಿಂಗಲ್ಲಿದ್ದೆ. ನಾನು ಆಮೇಲೆ ಬಂದಮೇಲೆ ಬರ್ತೀನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಏನೇನು ಡೀಟೇಲ್ಸು ಏನೇನು ಆಗಿತ್ತು ಅಂತ ನಾನು ಅವ್ರಿಗೆ ಡೀಟೇಲಾಗಿ ಬರೆದು ಕೊಟ್ಟಿದ್ದೀನಿ. ಎಲ್ಲ ಆದಮೇಲೆ ಅದು ಕೋರ್ಟಲ್ಲಿರುವಾಗ ನಾವು ಕೋರ್ಟಿಗೆ ತಾನೇ ಹೋಗಬೇಕು. ಈಗ ಅವರು ಮೀಡಿಯಾಗೆ ಬಂದು ಯಾಕೆ ಇಷ್ಟು ರಂಪ ಮಾಡ್ತಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಆನಂದ್ ಕುಮಾರ್ ಅನ್ನೋರು ನಿಮ್ಮ ಜೊತೆ ಇದ್ದಂಥವ್ರು ಅವರ ಮೊಬೈಲನ್ನು ಕಿತ್ಕೊಂಡು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು. ಅವರು ಯಾಕೆ ಕಿತ್ಕೊಂಡು ಹೋಗ್ತಾರೆ ಸರ್ ಮೊಬೈಲ್ನ? ಅವ್ರು ಹೇಳ್ತೀರಾ ಸುಳ್ಳು ಅಂತ? ಸುಳ್ಳು, ನಿಜ, ಪ್ರತಿಯೊಂದು ಸುಳ್ಳು. ಇವಾಗ ನಾನು
ಕೆಳಗಡೆ ಇಳಿದು ಅವ್ರ ಕೈ ತೆರಚಿ ಹೊಡೆದಿದ್ದೀನಿ ಅನ್ನೋದು ಮೊದಲನೇ ಸುಳ್ಳು. ಇನ್ನೊಂದು, ನಾನು ಕುಡ್ಕೊಂಡು ಡ್ರೈವ್ ಮಾಡ್ತಿದ್ದೆ, ತೂರಾಡ್ತಿದ್ದೆ ಅಂತ ಅವ್ರ ತಾಯಿ ಹೇಳಿದ್ರು, ಅದಂತೂ ದೊಡ್ಡ ಸುಳ್ಳು. ಇವಾಗ ನಿಮ್ಗೆ ಎಲ್ಲಾದರೂ ಕಾಣಿಸ್ತಾ ಆ ಥರದ್ದೇನಾದರೂ ಹೋಗಲಿ. ನಾನು ಇವಾಗ ನಮ್ಮ ಡೈರೆಕ್ಟ್ರ್ ಇಲ್ಲೇ ಇದ್ದಾರೆ, ಮಾತಾಡಿ. ಇದೇ ಶೂಟಿಂಗ್ಗೆ ಹೋಗ್ತಾ ಇದ್ದಿದ್ದು, ನೈಟ್ ಶೂಟಿಂಗ್ಗೆ. ಯಾರಾದರೂ ಕೆಲ್ಸಕ್ಕೆ ಹೋಗೋರು ಕುಡ್ಕೊಂಡು ಹೋಗ್ತಾರಾ? ಎಲ್ಲ ಸುಳ್ಳು 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 ಸುಳ್ಳು. ಯಾಕೆ ಅವ್ರು ಇಷ್ಟು ರಂಪ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನನಗೆ ಅನಿಸಿದ್ದು ಒಂದೇ, ಅವರು ಈ ಥರದ್ದೇ ಒಂದು ಟ್ರ್ಯಾಪ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಈ ಥರ ಏನೋ ಕಿರಿಕ್ ಮಾಡಿ. ಇವಾಗ ನಾನೊಬ್ಳು ಸೆಲೆಬ್ರಿಟಿ, ಸೊ ದುಡ್ಡಿಗೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದೋ ಏನೋ, ನಂಗೆ ಗೊತ್ತಿಲ್ಲ. ಇದಿಷ್ಟು ಲಕ್ಷ್ಮೀ ಸಿದ್ದೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.